ವದಂತಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರೆಗ್ಯುಲರ್ ಬೇಲ್ ಪಡೆದರೂ ಡಿ ಗ್ಯಾಂಗ್ಗೆ ಸಂಕಷ್ಟ. ಜಾಮೀನು ಅರ್ಜಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ. ಆಂಗ್ಲ ಭಾಷೆಗೆ ಚಾರ್ಜ್ ಶೀಟ್ ತರ್ಜುಮೆ ಮಾಡಿರೋ ಖಾಕಿ. ಸುಮಾರು 5,000 ಪುಟಗಳ ಚಾರ್ಜ್ ಶೀಟ್ ಇಂಗ್ಲಿಷ್ಗೆ ತರ್ಜುಮೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ರೆಗ್ಯುಲರ್ ಬೇಲ್ ಪಡೆದರೂ ಡಿ ಗ್ಯಾಂಗ್ಗೆ ಸಂಕಷ್ಟ. ಜಾಮೀನು ಅರ್ಜಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಪೊಲೀಸರ ಸಿದ್ಧತೆ. ಆಂಗ್ಲ ಭಾಷೆಗೆ ಚಾರ್ಜ್ ಶೀಟ್ ತರ್ಜುಮೆ ಮಾಡಿರೋ ಖಾಕಿ. ಸುಮಾರು 5,000 ಪುಟಗಳ ಚಾರ್ಜ್ ಶೀಟ್ ಇಂಗ್ಲಿಷ್ಗೆ ತರ್ಜುಮೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 2 ಚಾರ್ಜ್ ಶೀಟ್ ಪರಿಶೀಲನೆ ನಡೆಸಿರುವ ಪೊಲೀಸರು. ಕೊಲೆ, ಜೈಲಿನಲ್ಲಿ ಸಿಗರೇಟ್ ಸೇದಿದ್ದ ವಿಚಾರಕ್ಕೂ ಕೂಡ ಈಗ ಚಾರ್ಜ್ ಶೀಟ್. ರಾಜ್ಯ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಬಳಿಕ ಅರ್ಜಿ ಸಲ್ಲಿಕೆ. ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಗೆ ಪೊಲೀಸರ ಸಿದ್ಧತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಿರ್ತಕ್ಕಂಥ ಅಪ್ಡೇಟ್ಸ್ ಇದು. ರೆಗ್ಯುಲರ್ ಬೇಲ್ ಪಡೆದರೂ ಡಿ ಗ್ಯಾಂಗ್ಗೆ ತಪ್ಪಿದ್ದಲ್ಲ ಸಂಕಷ್ಟ. ಜಾಮೀನು ಅರ್ಜಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಈಗ ಪೊಲೀಸರ ಸಿದ್ಧತೆ. ಆಂಗ್ಲ ಭಾಷೆಗೆ ಚಾರ್ಜ್ ಶೀಟ್ ತರ್ಜುಮೆ ಮಾಡಿರೋ ಖಾಕಿ. ಸುಮಾರು 5,000 ಪುಟಗಳ ಚಾರ್ಜ್ ಶೀಟ್ ಇಂಗ್ಲಿಷ್ಗೆ ತರ್ಜುಮೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 2 ಚಾರ್ಜ್ ಶೀಟ್ ಪರಿಶೀಲನೆ ನಡೆಸಿರ್ತಕ್ಕಂಥ ಪೊಲೀಸರು. ಕೊಲೆ ಆರೋಪ ಮತ್ತು ಜೈಲಿನಲ್ಲಿ ಸಿಗರೇಟ್ ಸೇದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಚಾರ್ಜ್ ಶೀಟ್. ರಾಜ್ಯ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಬಳಿಕ ಸುಪ್ರೀಂಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ. ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಗೆ ಸಕಲ ಸಿದ್ಧತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ 3 ಆರೋಪಿಗಳು ಜಾಮೀನನ್ನು ಪಡ್ಕೊಂಡಿದ್ದರು. ಒಟ್ಟು 17 ಮಂದಿ ಆರೋಪಿಗಳಲ್ಲಿ ಕಳೆದ ಶುಕ್ರವಾರವಷ್ಟೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಮಂದಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಈ ನಡುವೆ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಅಂದರೆ ಪೂರ್ಣಾವಧಿ ಜಾಮೀನು ಮಂಜೂರು ಮಾಡಿದರೂ ಕೂಡ ಇಲ್ಲೊಂದು ಕಡೆ ತಪ್ಪಿದ್ದಲ್ಲ ಸಂಕಷ್ಟ ಅಂತಕ್ಕಂಥ ಸುದ್ದಿ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿನಿಂದ 7 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದು ಬಿಡುಗಡೆಯಾಗಿದ್ದರು. ಅನಾರೋಗ್ಯ ಹಿನ್ನೆಲೆ, ತೀವ್ರ ಬೆನ್ನು ನೋವು ಹಾಗೂ ಕಾಲು ನೋವಿನ ಹಿನ್ನೆಲೆಯಿಂದಾಗಿ ಮಧ್ಯಂತರ ಜಾಮೀನನ್ನು ಪಡೆದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ BGSಗೆ ದಾಖಲಾಗಿದ್ದರು. ದಾಖಲಾಗಿ ಅಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಬೇಕು, ಆಪರೇಷನ್ ಮಾಡಿಸ್ಬೇಕಂತಕ್ಕಂಥ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದರು. ಆದರೆ ಇದೀಗ ಯಾವುದೇ ಆಪರೇಷನನ್ನು ಕೂಡ ಮಾಡಿಸದೆ ನಟ ದರ್ಶನ್ ಆಸ್ಪತ್ರೆಯಿಂದ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗಾಗಿ ಈಗ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿದ್ದಾರೆ. ದರ್ಶನ್ ಕೇಸ್ನಲ್ಲಿ 2 ವಿಚಾರವನ್ನು ಈಗ ಹೈಲೈಟ್ ಮಾಡಲು ಪೊಲೀಸರು ಚಿಂತನೆ ಮಾಡ್ತಿದ್ದಾರೆ. ಒಂದು, ಅನಾರೋಗ್ಯದ ಕಾರಣ ಕೊಟ್ಟು ಮಧ್ಯಂತರ ಜಾಮೀನನ್ನು ಅವರು ಪಡ್ಕೊಂಡಿದ್ರು. ಸರ್ಜರಿ ಅಗತ್ಯ ಇದೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ವಿಚಾರ. ಈ ವಿಚಾರವನ್ನು ಸುಪ್ರೀಂನಲ್ಲಿ ಹೈಲೈಟ್ ಮಾಡಲು ಈಗ ಚಿಂತನೆ ಮಾಡಲಾಗ್ತಾ ಇದೆ ಪೊಲೀಸರು. ಈಗ ಮೆರಿಟ್ ಆಫ್ ಕೇಸ್ ಮೇಲೆ ರೆಗ್ಯುಲರ್ ಬೇಲ್ ಮಂಜೂರು ಪಡ್ಕೊಂಡಿರ್ತಕ್ಕಂಥ ಆರೋಪಿಗಳು ಈ 2 ವಿಚಾರ ಮುಂದಿಟ್ಕೊಂಡು ಸುಪ್ರೀಂ ಮೊರೆ ಹೋಗ್ತಕ್ಕಂಥ ಸಾಧ್ಯತೆಗೆ ಈಗ ಚಿಂತನೆಯನ್ನು ಕೂಡ ಮಾಡಲಾಗ್ತಾ ಇದೆ. ದರ್ಶನ್ ಕೇಸ್ನಲ್ಲಿ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಚಿಂತನೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಈ ಹಿಂದೆ ನಟ ದರ್ಶನ್ ಬಳ್ಳಾರಿ ಜೈಲಿದ್ದಂಥ ಸಂದರ್ಭದಲ್ಲಿ ಸರ್ಜರಿ ಅಗತ್ಯ ಇದೆ ಎಂದು ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಯಾವುದೇ ಸರ್ಜರಿಯನ್ನು ಮಾಡಿಸಿಕೊಳ್ಳದೆ ಈಗ ಡಿಸ್ಚಾರ್ಜ್ ಆಗಿದ್ದಾರೆ, ಮನೆಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಈಗ ಮೆರಿಟ್ ಆಫ್ ಕೇಸ್ ಮೇಲೆ ಪೂರ್ಣಾವಧಿ ಜಾಮೀನನ್ನು ಕೂಡ ಪಡ್ಕೊಂಡಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಈಗ ಬೆಂಗಳೂರು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಶುಕ್ರವಾರ A1 ಆರೋಪಿ ಪವಿತ್ರ ಗೌಡ ಹಾಗೂ A2 ಆರೋಪಿ ದರ್ಶನ್ ಸೇರಿದಂತೆ ಒಟ್ಟು 7 ಮಂದಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಜಾಮೀನು ಮಂಜೂರು ಹಿನ್ನೆಲೆ ಆರೋಪಿಗಳು ಕೂಡ ಜೈಲಿನಿಂದ ಬಿಡುಗಡೆಯಾಗಿದ್ದರು. ಇನ್ನು ಇದಕ್ಕೂ ಮೊದಲೇ A2 ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ತೀವ್ರ ಬೆನ್ನು ನೋವು ಹಾಗೂ ಕಾಲು ನೋವಿನಿಂದ ಬಳಲುತ್ತಿದ್ದಾರೆ. ಅವರಿಗೆ ಸರ್ಜರಿ ಅತ್ಯಗತ್ಯ ಇದೆ. ಬಳ್ಳಾರಿಯ ಬಿಮ್ಸ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಇಲ್ಲ. ಹಾಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ಕೋರ್ಟ್ ಪುರಸ್ಕಾರ ಮಾಡಿತ್ತು.
ಅವರಿಗೆ 7 ವಾರಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಮೆಡಿಕಲ್ ರಿಪೋರ್ಟನ್ನು ಪ್ರತಿ ವಾರ ಕೋರ್ಟ್ಗೆ ಹಾಜರುಪಡಿಸಬೇಕಂತಕ್ಕಂಥ ಒಂದು ವಿಚಾರವನ್ನು ಕೂಡ ತಿಳಿಸಿತ್ತು. ಸೊ 7 ವಾರ ಕಳೆದರೂ ಕೂಡ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡಿರಲಿಲ್ಲ. ಅದರ ಬೆನ್ನಲ್ಲೇ ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಪೂರ್ಣಾವಧಿ ಜಾಮೀನು ಮಂಜೂರಾಗಿತ್ತು. ಸೊ ಪೂರ್ಣಾವಧಿ ಜಾಮೀನು ಮಂಜೂರು ಹಿನ್ನೆಲೆ ಈಗ ದರ್ಶನ್ BJS ಆಸ್ಪತ್ರೆಯಿಂದ ಯಾವುದೇ ಆಪರೇಷನ್ ಮಾಡಿಸ್ಕೊಳ್ಳದೆ, ಶಸ್ತ್ರಚಿಕಿತ್ಸೆಗೆ ಒಳಪಡದೆ ಕೇವಲ ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಂಡು ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು. ಮುಂದಿನ ಯಾವ ರೀತಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಅನುಮತಿಯನ್ನು ಅಥವಾ ವಿಚಾರವನ್ನು ನುರಿತ ವೈದ್ಯರ ಜೊತೆ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದ್ದಾರೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳ ಬೆನ್ನಲ್ಲೇ ಇದೀಗ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲು ಮುಂದಾಗಿದ್ದಾರೆ. ಅಂದರೆ ಈ ರೀತಿಯಾಗಿ ಒಂದು ವಿಚಾರಗಳನ್ನು ಕೋರ್ಟ್ ಬಳಿ ಪ್ರಸ್ತಾಪಿಸಿ ಬೇಲನ್ನು ತೆಗೆದುಕೊಂಡಿದ್ರು. ಆದರೆ ಇವರ ಆ ರೀತಿ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಈ ಆರೋಪಿಗಳಿಗೆ ಜಾಮೀನು ಏನು ಮಂಜೂರಾಗಿದೆ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಈಗ ಪೊಲೀಸರು ಚಿಂತನೆ ಮಾಡ್ತಿದ್ದಾರೆ. ಗೃಹ ಇಲಾಖೆಯ ಗ್ರೀನ್ ಸಿಗ್ನಲ್ಗಾಗಿ ಈಗ ಕಾಯ್ತಾ ಇದ್ದಾರೆ.